ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಮತ್ತೆ ತಾಂತ್ರಿಕ ದೋಷ ಕಂಡುಬಂದಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಕೆಟ್ಟು ನಿಂತಿದೆ ರೈಲು. ಮೊನ್ನೆ ತಾನೇ ಇದೇ ಸಮಸ್ಯೆ ಎದುರಾಗಿತ್ತು. ಈಗ ಮತ್ತೆ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ರೈಲು ಕೆಟ್ಟು ನಿಂತಿದೆ. ಡೋರ್ ಲಾಕ್ ಆಗದೆ ಮೆಟ್ರೋ ರೈಲು ನಿಂತಲ್ಲೇ ನಿಂತಿದೆ. ತುರ್ತಾಗಿ ದೋಷ ಸರಿಪಡಿಸುತ್ತಿರತಕ್ಕಂಥ ಬಿಎಂಆರ್ಸಿಎಲ್ ಸಿಬ್ಬಂದಿ, ಬಿಎಂಆರ್ಸಿಎಲ್ ಅಧಿಕಾರಿಗಳಿಂದ ಈಗ ಸಿಕ್ಕಿರತಕ್ಕಂಥ ಅಧಿಕೃತ ಮಾಹಿತಿ ಇದು. ಮೊನ್ನೆಯೂ ಕೂಡ ಹೀಗೆ ಕೆಟ್ಟು ನಿಂತಿತ್ತು ಮೆಟ್ರೋ ರೈಲು. ಮೆಟ್ರೋ ಸಮಸ್ಯೆಯಿಂದ ಲಾರಿ ಹೇರಿದ್ದ ಐಟಿ ಉದ್ಯೋಗಿಗಳು ಲಾರಿ ಏರ್ಕೊಂಡು ಹೋಗಿದ್ರು. ನಮ್ಮ ಮೆಟ್ರೋ ಸಮಸ್ಯೆಯಿಂದ ಪ್ರಯಾಣಿಕರು ಇದೀಗ ಮತ್ತೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅವತ್ತು ಆಗಿದ್ದು ಇದೇ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ, ಇವತ್ತು ಆಗಿದ್ದು ಕೂಡ ಅದೇ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ. ಸಡನ್ ಆಗಿ ಬಾಗಿಲು ಓಪನ್ ಆಗಲಿಲ್ಲ. ಓಪನ್ ಆಗದ ಕಾರಣ ಜನ ಅಗೇನ್ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಳಗಡೆ ಇದ್ದಂಥವರು ಹೊರಗಡೆ ಹೋಗ್ಬೇಕಾಗತ್ತೆ. ಡೋರ್ ಓಪನ್ ಆಗಲಿಲ್ಲ ಅಂದ್ರೆ ಎಲ್ಲಿಂದ ಹೋಗೋದು? ಈಗ ತಕ್ಷಣ ಮೆಟ್ರೋ ಸಿಬ್ಬಂದಿಗಳು ಆಗಮಿಸಿ, ಬಿಎಂಆರ್ಸಿಎಲ್ ಸಿಬ್ಬಂದಿಗಳು ಆಗಮಿಸಿ ಅದನ್ನ ಸರಿಪಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮೆಟ್ರೋ ನಿಲ್ದಾಣದಲ್ಲಿ, ಮೆಟ್ರೋ ರೈಲುಗಳಲ್ಲಿ ಈ ರೀತಿ ಸಮಸ್ಯೆ ಆದರೆ ಏನ್ ಮಾಡಬೇಕು?